ಯೇಸುಕ್ರಿಸ್ತನ ನಾಮದಲ್ಲಿ ಶಲೋಮ್. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಆಪತ್ತಾಗಲಿ, ಯಾವುದಾದರೂ ಅವಮಾನವಾಗಲಿ, ಯಾವುದಾದರೂ ಅಭ್ಯಂತರವಾಗಲಿ, ಆಟಂಕವಾಗಲಿ, ಅಪಾಯವಾಗಲಿ, ಆರ್ಥಿಕ ಸಮಸ್ಯೆಯಾಗಲಿ, ಆರೋಗ್ಯ ಸಮಸ್ಯೆಯಾಗಲಿ ಎಂದು ಹೀಗೆ ನಮ್ಮಲ್ಲಿ ಎಷ್ಟು ಜನ ಒಂದಲ್ಲ ಒಂದು ಸಮಸ್ಯೆದಿಂದ ಬಳಲುವಂಥವರಾಗಿದ್ದೀರಿ ಎಂದು ಕೈ ತೋರಿಸುವಿರಾ? ಒಂದಲ್ಲ ಒಂದು ಸಮಸ್ಯೆ ಹಾದು ಹೋಗುವಂಥವ್ರು ಕೈ ತೋರಿಸುವಿರಾ? ರೈಟ್. ಸೊ ಮೊದಲ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲರೂ ಉತ್ತರಿಸಿದ್ದೀರಿ ಎಂದರ್ಥ. ಈಗ ಎರಡನೆಯ ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನ ಕರ್ತನಾದ ಯೇಸುಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರೆಂದು ಕೈ ತೋರಿಸಿರಿ? ಎಲ್ಲರೂ ಕೈ ತೋರಿಸಿದ್ರಿ, ಬಹಳ ಸಂತೋಷ. ಯಾರ್ಯಾರು ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರೆಲ್ಲರೂ ಅಂತೆ ದೇವರ ಮಗನಾಗಿ ಮಗಳಾಗಿ ಮುದ್ರಿಸಲ್ಪಡ್ತಾರಂತೆ. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವಂತಹ ಪ್ರತಿಯೊಬ್ಬರ ಮೇಲೆ ಒಂದು ಮುದ್ರೆ ಇರುತ್ತದೆ. ಯಾವ ಮುದ್ರೆ? ಇವರು ಪರಲೋಕದ ವಾರಸುದಾರರು ಎಂಬ ಮುದ್ರೆ. ಇವರು ಪರಲೋಕಕ್ಕೆ ಸೇರಿದವರು. ಇವನು ದೇವರ ಮಗನು, ಈಕೆ ದೇವರ ಮಗಳಾಗಿದ್ದಾಳೆ ಎನ್ನುವಂತಹ ಮುದ್ರೆ ನಮ್ಮ ಮೇಲಿರುತ್ತದೆ. ಈಗ ಮೂರನೆಯ ಪ್ರಶ್ನೆ, ಬೈಬಲ್ನಲ್ಲಿ ಒಂದು ಮಾತಿದೆ. ಅದೇನೆಂದರೆ, ದೇವರ ಅನುಮತಿಯಿಲ್ಲದೆ ನಿಮ್ಮ ತಲೆಯ ಮೇಲಿರುವಂತಹ ಕೂದಲುಗಳಲ್ಲಿ ಒಂದು ಕೂಡ ಉದುರುವುದಿಲ್ಲ ಅಂತ ಇದೆ. ಈ ಮಾತು ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೇನೆ, ಜಾಗ್ರತೆಯಿಂದ ಕೇಳಿ. ಯಾರಾದರೂ ಒಂದು ವೇಳೆ ನಿಮ್ಮನ್ನು ಬೆದರಿಸುವಂತಹ ಪ್ರಯತ್ನ ಮಾಡಿದರು, ಒಂದು ಸವಾಲನ್ನು ಎಸೆದರು, ನಿನ್ನ ಸಂಗತಿಯೇನೆಂದು ನೋಡ್ತೇನೆ ಎಂದು ಹೇಳಿದರು, ಆಗ ನಿಜವಾದ ಧೈರ್ಯ, ಗುಂಡಿಗೆಯ ಧೈರ್ಯ, ಖಂಡದ ಧೈರ್ಯ, ಇಲ್ಲವೇ ಗುಂಡಿಗೆ ಬಲ, ಇಲ್ಲವೇ ಖಂಡದ ಬಲ, ಧನದ ಬಲ, ಇನ್ನು ಬೇರೆ ಯಾವುದಾದ್ರೂ ಬಲ ನೀವು ಹೊಂದಿಕೊಂಡಿದ್ದೀರಿ ಅಂದ್ಕೊಳ್ಳಿ. ಆಗ ನೀವೇನನ್ನುತ್ತೀರಿ ಗೊತ್ತಾ? ಹಲೋ, ನನ್ನ ಕೂದಲು ಕೂಡ. ಏನಂತೀರಿ ಹೇಳಿ? ಗಟ್ಟಿಯಾಗಿ ಹೇಳಿ. ನನ್ನ ತಲೆ ಕೂದಲು ಕೂಡ ಉದುರಲ್ಲ. ಖಂಡದ ಬಲ ಆಗಿರ್ಬೋದು, ಗುಂಡಿಗೆಯ ಬಲ ಆಗಿರ್ಬೋದು, ಧನದ ಬಲ ಆಗಿರ್ಬೋದು, ಮನುಷ್ಯರ ಬಲ ಆಗಿರ್ಬೋದು, ಹೀಗೆ ಯಾವುದಾದ್ರೂ ಒಂದು ಬಲವು ನಿಮ್ಮಿಂದ ಹಾಗೆ ಮಾತಾಡಿಸುತ್ತದೆ. ಏನೆಂದು? ತಲೆ ಕೂದಲು ಕೂಡ ನೀನು ಟಚ್ ಮಾಡಲ್ಲವೆಂದು. ಈಗ ಸ್ವತಃ ದೇವರೇ ಹೇಳ್ತಿದ್ದಾರೆ, ನಿಮ್ಮ ತಲೆಯ ಕೂದಲನ್ನು ಕೂಡ ಯಾರೊಬ್ಬರೂ ಏನ್ ಮಾಡೋದಿಲ್ಲ, ಟಚ್ ಮಾಡೋದಿಲ್ಲ. ಗಂಡನೊಂದಿಗೆ ಜಗಳವಾಡಿ ಕೂದಲು ಕಿತ್ಕೊಂಡ್ರೆ ಇನ್ನು ಏನು ಮಾಡ್ಲಿಕ್ಕಾಗಲ್ಲ. ಹೆಂಡತಿಯೊಂದಿಗೆ ಜಗಳವಾಡಿ ಕೂದಲು ಕಿತ್ಕೊಂಡ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅವೆಲ್ಲ ನಂತರದ ವಿಷಯ. ಸೊ ಇದಂತೂ ಒಪ್ಪಿಕೊಳ್ತಿದ್ದೀರಲ್ಲವೋ? ದೇವರ ಅನುಮತಿ ಇಲ್ಲದೆ ನಿಮ್ಮ ತಲೆಯ ಮೇಲಿನ ಒಂದು ಕೂದಲು ಕೂಡ ಉದುರುವುದಿಲ್ಲ. ನೀವು ತಲೆ ಬಾಚಿಕೊಳ್ಳುವಾಗ ಕೂದಲು ಉದುರ್ತವೋ ಇಲ್ಲವೋ? ಉದುರುತ್ತಾ ಇವೆಯಾ? ತಲೆ ಬಾಚಿಕೊಳ್ಳುವಾಗ ನೋಡ್ರಿ, ಕೂದಲು ಉದುರುತ್ತಾ ಇರ್ತವೆ. ಅಂದ್ರೆ ಅದು ಸಾಧಾರಣ. ಆದರೆ ಬೈಬಲ್ ಹೇಳುವಂಥದ್ದೇನೆಂದರೆ, ಸಾಧಾರಣವಾಗಿ ಉದುರುವಂತಹ ಕೂದಲಾದಾಗ್ಯೂ ಕೂಡ ಅದು ದೇವರ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಹಾಗೆ ಕೂದಲು ಉದುರುವ ಚಾನ್ಸ್ ಇಲ್ಲ ಎಂಬ ಈ ದೇವರ ವಾಕ್ಯ ನಂಬುತ್ತಾ ಇದ್ದೀರಾ? ನಂಬುತ್ತೇವೆ ಎನ್ನುವವರು ಜೋರಾಗಿ ಚಪ್ಪಾಳೆ ತಟ್ಟಿರಿ. ರೈಟ್. ಈಗ ಜಾಗ್ರತೆಯಿಂದ ಕೇಳ್ರಿ. ನೀವು ಮೊದಲು ಒಂದನ್ನು ಕನ್ಫರ್ಮ್ ಆಗಿ ಹೇಳಿದ್ರಿ. ಏನಂದ್ರೆ, ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು ಬಾಧೆ, ಒಂದಲ್ಲ ಒಂದು ಸಮಸ್ಯೆ ನಮ್ಮ ಜೀವಿತದಲ್ಲಿದೆ ಎಂದು. ಅದನ್ನು ಸಿಂಪಲ್ ಆಗಿ ಹೇಳಬೇಕಾದ್ರೆ, ಯಾವುದೋ ಒಂದು ಆಪತ್ತು, ಯಾವುದೋ ಒಂದು ಅಪಾಯ, ಯಾವುದೋ ಒಂದು ಆಟಂಕ, ಯಾವುದೋ ಒಂದು ಅಭ್ಯಂತರ, ಅವಮಾನ, ಆರ್ಥಿಕ ತೊಂದರೆ, ಅನಾರೋಗ್ಯ ಸಮಸ್ಯೆ ಈ ದಿನ ನಿಮ್ಮ ಜೀವಿತದಲ್ಲಿದೆ. ಅದು ತೊಲಗಿ ಹೋಗಬೇಕು. ಅದು ನನ್ನನ್ನು ಬಿಟ್ಟು ಬಿಟ್ಟು ಹೋಗಬೇಕು. ನನ್ನ ಬದುಕು ಚೆನ್ನಾಗಿರಬೇಕು, ನನ್ನ ಭವಿಷ್ಯ ಚೆನ್ನಾಗಿರಬೇಕು ಎನ್ನುವಂತಹ ಆಸೆಯೊಂದಿಗೆ ದೇವರ ವಾಕ್ಯ ಕೇಳ್ತಾ ಇದ್ದೀರಿ. ಅದು ವಾಸ್ತವ. ಎರಡನೇದಾಗಿ, ನೀವು ದೇವರ ಮಗನಾಗಿದ್ದೀರಿ, ದೇವರ ಮಗಳಾಗಿದ್ದೀರಿ ಎಂಬ ನಂಬಿಕೆ ಕೂಡ ನಿಮಗಿದೆ. ಮೂರನೇದಾಗಿ, ನಿಮ್ಮ ತಲೆಯಲ್ಲಿರುವಂತಹ ಕೂದಲುಗಳಲ್ಲಿ ಒಂದು ಕೂಡ ದೇವರ ಅನುಮತಿ ಇಲ್ಲದೆ ಉದುರುವಂತಹ ಚಾನ್ಸ್ ಇಲ್ಲವೇ ಇಲ್ಲ ಎಂದು ಇದನ್ನು ಕೂಡ ನೀವು ನಂಬುತ್ತಾ ಇದ್ದೀರಿ. ಹಾಗಾದರೆ ಕೇಳ್ತಿದ್ದೇನೆ, ಒಂದು ಕಡೆ ನಾವು ನಂಬುತ್ತಾ ಇರೋದೇನೆಂದ್ರೆ, ದೇವರ ಅನುಮತಿ ಇಲ್ಲದೆ ನಮ್ಮ ತಲೆ ಮೇಲಿರುವ ಕೂದಲುಗಳಲ್ಲಿ ಒಂದೂ ಉದುರುವುದಿಲ್ಲ ಎಂಬುದು ವಾಸ್ತವವೆಂದು ನಂಬುತ್ತಿದ್ದೇವೆ. ಅದೇ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಬಹಳಷ್ಟು ಜನರಿಗೆ ಬಹಳ ಸಮಸ್ಯೆಗಳಿವೆ. ಹಾಗಾದರೆ ಈ ಸಮಸ್ಯೆಗಳೆಲ್ಲ ಯಾಕೆ ಬಂದಿವೆ? ಯಾಕೆ ಈ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಧಾವಿಸಿವೆ ಎಂಬ ಈ ವಿಷಯವನ್ನು ಬಹು ಜಾಗರೂಕತೆಯಿಂದ ಪರಿಶೀಲಿಸೋಣ. ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಬಹಳ ಕಠೋರವಾದಂತಹ ಹೃದಯವುಳ್ಳವನಾಗಿ ಕ್ರೈಸ್ತತ್ವಕ್ಕೂ ಕ್ರಿಸ್ತನಿಗೂ ವಿರೋಧಿಸುವ ವ್ಯಕ್ತಿಯಾಗಿದ್ದ. ಕ್ರಿಸ್ತನು ಅಂದ್ರೆ ಆಗೋದೇ ಇಲ್ಲ.
ಕ್ರೈಸ್ತರು ಅಂದ್ರೆ ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಯಾರಾದರೂ ಯೇಸುವಿನ ಹೆಸರು ಎತ್ತಿದ್ರೆ ಸಾಕು ಅವರ ತಲೆಯನ್ನೇ ಒಡೆಯುತ್ತಿದ್ದ. ಯಾರಾದರೂ ಕ್ರಿಸ್ತನ ಕುರಿತಾಗಿ ಮಾತಾಡಿದ್ರೆ ಸಾಕು ಅವರನ್ನು ಹೊಡೆಯುತ್ತಿದ್ದ, ವಧೆಯುತ್ತಾ ಇದ್ದ. ಅಷ್ಟೇ ಅಲ್ಲ, ಇನ್ನು ಸ್ವಲ್ಪ ಹೆಚ್ಚೇನಾದರೂ ಅವನಿಗೆ ಕೋಪ ಹುಟ್ಟಿಸಿದ್ರೆ ಅವರನ್ನು ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿಸ್ತಿದ್ದ. ಬಹಳ ಭಯಂಕರನಾಗಿದ್ದ. ಅದೇನೋ ಯೇಸು ಅಂದ್ರೇನೆ ಅವನಿಗೆ ಆಗ್ತಾ ಇರಲಿಲ್ಲ. ಯೇಸುವಿನ ಕುರಿತು ಮಾತಾಡುವವರನ್ನು ಕಂಡ್ರೆ ಸ್ವಲ್ಪವೂ ಇಷ್ಟಪಡ್ತಿರ್ಲಿಲ್ಲ. ಯೇಸುವಿನ ಕುರಿತು ಪ್ರಕಟಿಸುವವರನ್ನು ಕಂಡ್ರೆ ಇಷ್ಟಪಡ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ಅವನಿಗೆ ಗೊತ್ತಿರುವಂತಹ ಒಂದೇ ಒಂದು ಕೆಲಸ, ಅದೇನೆಂದರೆ ಯಾವ ರೀತಿಯಾಗಿ ಈ ಕ್ರೈಸ್ತರಿಗೆ ಹಿಂಸೆ ಕೊಡಬೇಕು, ಯಾವ ರೀತಿಯಾಗಿ ಈ ಕ್ರೈಸ್ತರು ಕ್ರಿಸ್ತನ ಕುರಿತಾಗಿ ಮಾತಾಡಲಾರದಂತೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಆ ಮನುಷ್ಯ ಕ್ರೈಸ್ತರನ್ನು, ಕ್ರೈಸ್ತತ್ವವನ್ನು ದ್ವೇಷಿಸಿ ದೂಷಿಸಿದನು ಗೊತ್ತಾ? ಕ್ರೈಸ್ತರು ಎಲ್ಲಿರುತ್ತಾರೋ ಅಲ್ಲಿಗೆ ಹೋಗುತ್ತಾ ಇದ್ದ, ಹೋಗಿ ಅವರೊಂದಿಗೆ ಜಗಳವಾಡ್ತಾ ಇದ್ದ, ಅವರಿಗೆ ಹೊಡೆಯುತ್ತಾ ಇದ್ದ. ಹೆಂಡತಿಯ ಮುಂದೆಯೇ, ಮಕ್ಕಳ ಮುಂದೆಯೇ ಗಂಡನಿಗೆ ಇಷ್ಟ ಬಂದಂತೆ ಹೊಡೆದ್ರೆ ಹೆಂಡತಿ ನೋಡಿ ತಾಳಲಿಕ್ಕಾಗುತ್ತದೋ? ಯಾಕೆ ಹಾಗೆ ಹೊಡೀತಾ ಇದ್ದಯ್ಯಾ ಅಂದ್ರೆ, ನನ್ನಿಷ್ಟ. ನನ್ನ ಗಂಡನಿಗೆ ಬಂದು ಹೊಡೆದು ನೀನು ನಿನ್ನಿಷ್ಟ ಅನ್ನುತ್ತೀಯಲ್ಲವೇ? ನಿನಗ್ಯಾರು ಕೊಟ್ಟಿದ್ದಾರೆ ಆ ಇಷ್ಟ ಅಂತ ಕೇಳಿದ್ರೆ, ಯೇಸು ಕ್ರಿಸ್ತನ ಕುರಿತು ಮಾತಾಡಿದ್ರೆ ನಾನು ಸಹಿಸಲಾರೆ, ನೀವು ಯೇಸುವನ್ನು ನಂಬಿದ್ರೆ ನಾನು ಸಹಿಸಲಾರೆ ಎಂದು ಹೀಗೆ ಹೆಂಡತಿಯ ಮುಂದೆಯೇ ಗಂಡನಿಗೆ ಸಾಯುವಷ್ಟು ಹೊಡೆಯುತ್ತಿದ್ದ. ಮಕ್ಕಳ ಮುಂದೆಯೇ ತಂದೆಗೆ ಸಾಯುವಷ್ಟು ಹೊಡೆಯುತ್ತಿದ್ದ. ಕೂದಲು ಹಿಡಿದುಕೊಂಡು ಆ ಮನುಷ್ಯನಿಗೆ ಎಳ್ಕೊಂಡು ಹೋಗ್ತಾ ಇದ್ದ. ಅಲ್ಲಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೊಂದಿಗೆ ಮಾತಾಡಿ ಯೇಸುವನ್ನು ನಂಬಿದವರನ್ನು ಒಳಗಾಕ್ಸ್ತಾ ಇದ್ದ. ಜೇಲೊಳಗಡೆ ಬಿದ್ದ ವ್ಯಕ್ತಿ ಏನಾದರೂ ಹಾಡು ಹಾಡಿ ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಹೋಗಿ ಸಾಯುವಷ್ಟು ಹೊಡೆಯುತ್ತಿದ್ದ. ಆನಂತರ ಅವನ ಶವ ಹೊರ ಬರ್ತಾ ಇತ್ತು. ಆ ಮನೆಗೆ ಶವವನ್ನು ಕಳಿಸುತ್ತಿದ್ದ. ಯಾಕೆ, ಏನಾಯ್ತು ನನ್ನ ಗಂಡನಿಗೆ? ಸತ್ತು ಹೋದ. ಯಾಕೆ ಸತ್ತೋದ? ಸತ್ತೋಗಿಲ್ಲ, ಸಾಯಿಸಿದ್ದೀರಿ. ಓಕೆ, ಸಾಯಿಸಿದ್ದೇವೆ ಅಂದುಕೋ. ಯಾಕೆ ಕೊಂದ್ಹಾಕಿದ್ದೀರಿ? ಯೇಸುಕ್ರಿಸ್ತನನ್ನು ನಂಬುವುದಾದ್ರೆ, ಯೇಸುಕ್ರಿಸ್ತನ ಕುರಿತು ಮಾತಾಡುವುದಾದ್ರೆ ಕೊಂದ್ಹಾಕುತ್ತೇವೆ ಅನ್ನುತ್ತಾನೆ. ಅಷ್ಟೊಂದು ದುರ್ಮಾರ್ಗಿಯಾಗಿದ್ದ ಪ್ರಿಯರೇ. ಆ ಸೆರೆಮನೆಯಲ್ಲಿದ್ದಾಗ ಸಾಯುವಷ್ಟು ಹೊಡೆಯುತ್ತಾ ಇದ್ದ. ಅಷ್ಟು ಭಯಂಕರವಾಗಿ ಹಿಂಸೆ ಪಡಿಸುತ್ತಾ ಇದ್ದ. ಒಂದು ವೇಳೆ ಹೆಂಡತಿ ಬದುಕುಳಿದ್ರೆ ಹೆಂಡತಿಯ ಕೂದಲು ಹಿಡ್ಕೊಂಡು ಎಳೆದುಕೊಂಡು ಬರ್ತಾ ಇದ್ದ. ಮಕ್ಕಳ ಮುಂದೆಯೇ ಆ ತಾಯಿಗೆ ಚಿತ್ರೆ ಹಿಂಸೆ ಪಡಿಸಿ ಎಳ್ಕೊಂಡು ಬರ್ತಾ ಇದ್ದ. ಇದೇ ಅವನ ಕೆಲಸ. ಒಂದು ದಿನ ಇದೇ ವ್ಯಕ್ತಿ ಬೇರೆ ಪಟ್ಟಣದಲ್ಲಿ ಕ್ರೈಸ್ತರಿದ್ದಾರೆಂದು ತಿಳಿದುಕೊಂಡು ಅವ್ರ್ಯಾಕೆ ಬದುಕುಳಿಯಬೇಕು, ಅವ್ರ್ಯಾಕೆ ಪ್ರಶಾಂತವಾಗಿರಬೇಕು, ಅವರಿಗೂ ಕೂಡ ಒಂದು ಗತಿ ಕಾಣಿಸುತ್ತೇನೆ ಅಂದುಕೊಂಡು ಆ ಪಟ್ಟಣಕ್ಕೆ ಹೊರಡುತ್ತಾನೆ. ಹಾಗೆ ದಾರಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಮಧ್ಯಾಹ್ನ ವೇಳೆಯಲ್ಲಿ ಆಕಾಶದಿಂದ ಒಂದು ಸ್ವರ ಕೇಳಿಸುತ್ತದೆ. ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಾ ಇದ್ದಿ ಎಂಬ ಸ್ವರ ಕೇಳುತ್ತಾನೆ. ತಕ್ಷಣವೇ ನೆಲಕ್ಕೆ ಬಿದ್ದಂತಹ ಸೌಲನು, ನೀನು ಯಾರು ಕರ್ತನೇ ಎಂದು ಕೇಳುತ್ತಾನೆ. ನೀನು ಹಿಂಸೆಗೊಳಿಸುತ್ತಿರುವಂತಹ ನಜರೇತಿನ ಯೇಸು ನಾನು ಅನ್ನುತ್ತಾರೆ. ಅವನು ಹಿಂಸೆ ಪಡಿಸುತ್ತಾ ಇರೋದು ವಾಸ್ತವ. ಯಾಕೆ ಹಿಂಸೆಗೊಳಿಸುತ್ತಿದ್ದಾನೆ ಎನ್ನುವುದಾದ್ರೆ, ಯೇಸುಕ್ರಿಸ್ತನನ್ನು ಪ್ರಕಟಿಸುತ್ತಿರುವುದಕ್ಕಾಗಿ ಹಿಂಸೆಗೊಳಿಸುತ್ತಿದ್ದಾನೆ. ಯೇಸುಕ್ರಿಸ್ತನನ್ನು ನಂಬುತ್ತಿರುವುದಕ್ಕಾಗಿ ಹಿಂಸೆಗೊಳಿಸುತ್ತಿದ್ದಾನೆ. ಅಂತಹ ಸಮಯದಲ್ಲಿ ಸಾಕ್ಷಾತ್ ಯೇಸುವೇ ಮಾತಾಡಿದ್ರೆ ತಪ್ಪಿಸಿಕೊಳ್ಳಲಿಕ್ಕಾಗುತ್ತಾ? ಆ ಯೇಸುವೇ ಮಾತಾಡುವುದಾದ್ರೆ ಅವನು ಇನ್ನು ತಿರುಗಿ ಬೀಳಲಿಕ್ಕಾಗುತ್ತದೋ? ನೀನು ಅಂದುಕೊಳ್ತಾ ಇದ್ದೀ ಕ್ರೈಸ್ತರನ್ನು ಹಿಂಸೆಗೊಳಿಸುತ್ತಾ ಇದ್ದೀಯೆಂದು, ನನ್ನನ್ನು ನಂಬಿದವರಿಗೆ ಹಿಂಸೆಗೊಳಿಸುತ್ತಾ ಇದ್ದೀಯೆಂದು. ನಿನಗೆ ಅರ್ಥವಾಗ್ತಿಲ್ಲ. ಅವರ ಹಿಂದೆ ನಾನಿದ್ದೇನೆ, ನನ್ನನ್ನೇ ನೀನು ಹಿಂಸೆಗೊಳಿಸುತ್ತಾ ಇದ್ದಿ. ತಕ್ಷಣವೇ ಸೌಲನು ಹೇಳಿರುವ ಮಾತೇನೆಂದರೆ, ಕರ್ತನೇ ನನಗೆ ಏನ್ ಮಾಡುತ್ತೀ ಅನ್ನುತ್ತಾನೆ. ಅದ್ಭುತವಲ್ಲವೋ? ಆಮೇಲೆ ಪೌಲನಾಗಿ ಬದಲಾದವನು ಮಾಡಿದ ಮೊಟ್ಟಮೊದಲ ಪ್ರಾರ್ಥನೆ ಯಾವುದು ಗೊತ್ತಾ? ಕರ್ತನೇ ನನ್ನನ್ನು ಏನ್ ಮಾಡನ್ನುತ್ತೀರಿ? ಸಾಧಾರಣವಾಗಿ ನಾವು ದೇವರ ಬಳಿಗೆ ಬಂದು, ಕರ್ತನೇ ಯಾಕೆ ಉದ್ಯೋಗ ಕೊಡಲಿಲ್ಲ? ಇದು ನಮ್ಮ ಪ್ರಾರ್ಥನೆ, ಹೌದಲ್ಲವೋ? ಕರ್ತನೇ ಯಾಕೆ ನನಗೆ ಇನ್ನೂ ಮದುವೆ ಮಾಡಿಸಲಿಲ್ಲ? ಯಾಕೆ ನನಗೆ ಸ್ವಂತ ಮನೆ ಕೊಡಲಿಲ್ಲ? ಯಾಕೆ ನಮಗೆ ಇನ್ನೂ ಮಕ್ಕಳನ್ನೇ ಕೊಡಲಿಲ್ಲ? ಯಾಕೆ ನನಗೆ ಪ್ರಮೋಷನ್ ಕೊಡಲಿಲ್ಲ? ಯಾಕೆ ನನಗೆ ಆರೋಗ್ಯವನ್ನು ಒದಗಿಸಲಿಲ್ಲ, ಸ್ವಸ್ಥಪಡಿಸಲಿಲ್ಲ? ನಾವು ಸಾಧಾರಣವಾಗಿ ದೇವರ ಬಳಿಗೆ ಬಂದು ಆತನು ಮಾಡಿರಬೇಕಾಗಿರುವವುಗಳ ಕುರಿತು ಪ್ರಶ್ನಿಸ್ತೇವೆ. ಯಾಕೆ ಇದನ್ನು ಮಾಡಲಿಲ್ಲ? ಯಾಕೆ ನನ್ನನ್ನು ಕನಿಕರಿಸಲಿಲ್ಲ? ಯಾಕೆ ನನ್ನನ್ನು ದರ್ಶಿಸಲಿಲ್ಲ? ಯಾಕೆ ನನ್ನನ್ನು ಆಶೀರ್ವದಿಸಲಿಲ್ಲ? ಯಾಕೆ ನನಗೆ ಸ್ವಸ್ಥಪಡಿಸಲಿಲ್ಲ? ಯಾಕೆ ಈ ಕಾರ್ಯ ಮಾಡುತ್ತಾ ಇಲ್ಲ ಎಂಬುದಾಗಿ ನಮ್ಮ ಪ್ರಾರ್ಥನೆಗಳಿರುತ್ತವೆ.
ಆದರೆ ಪೌಲನು ಮೊಟ್ಟಮೊದಲು ಮಾಡಿದಂತಹ ಪ್ರಾರ್ಥನೆ ಯಾವುದು ಗೊತ್ತಾ? ಕರ್ತನೇ, ನನಗೇ ಏನ್ಮಾಡನುತ್ತೀರಿ? ಆ ಪ್ರಾರ್ಥನೆಯೇ ಸೌಲನನ್ನು ಪೌಲನನ್ನಾಗಿ ಮಾರ್ಪಡಿಸಿತು. ಆ ಪ್ರಾರ್ಥನೆಯೇ ಯೇಸುವಿನ ಶಿಷ್ಯರಲ್ಲಿ ಎಲ್ಲರಿಗಿಂತಲೂ ಅತ್ಯಧಿಕವಾದ ಸೇವೆ ಮಾಡುವ ಹಾಗೆ ಮಾಡಿತು. ಸೌಲನು ಯೇಸುವನ್ನು ನಂಬುತ್ತಾನೆ. ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಏನೋ ಒಂದು ಕಾರ್ಯ ತನ್ನ ಜೀವಿತದಲ್ಲಿ ಮಾಡಬೇಕು ಎಂಬ ಉದ್ದೇಶದಿಂದ ನಂಬಲಿಲ್ಲ. ಕೆಲವೊಂದು ಜನ ಯೇಸುವನ್ನು ಯಾಕೆ ನಂಬುತ್ತಾರೆ ಗೊತ್ತಾ? ಯೇಸುವನ್ನು ನಂಬಿದ್ರೆ ಸ್ವಸ್ಥಪಡಿಸುತ್ತಾರಂತೆ, ಅದಕ್ಕೆ ನಂಬುತ್ತಾರೆ. ಯೇಸುವನ್ನು ನಂಬಿದ್ರೆ ಮಕ್ಕಳಾಗುತ್ತಾರಂತೆ, ಅದಕ್ಕೆ ನಂಬುತ್ತಾರೆ. ಯೇಸುವನ್ನು ನಂಬುವುದಾದರೆ ಕಷ್ಟಗಳೆಲ್ಲ ತೀರಿ ಹೋಗ್ತವಂತೆ. ಯೇಸುವನ್ನು ನಂಬಿದರೆ ಇದು ಹೀಗಾಗ್ತದಂತೆ, ಆ ಕಾರ್ಯ ಆತನು ಮಾಡ್ತಾನಂತೆ, ಈ ಕಾರ್ಯ ಮಾಡುತ್ತಾನಂತೆ ಎಂದು ಹೀಗೆ ಸಾಧಾರಣವಾಗಿ ಯೇಸುವಿನ ಬಳಿಗೆ ಕೆಲವೊಂದು ಜನ ಆತನ ವರಗಳಿಗಾಗಿ ಬರುತ್ತಾರೆ, ಆತನ ಆಶೀರ್ವಾದಗಳಿಗಾಗಿ ಬರ್ತಾರೆ. ಆದರೆ ಬಹಳ ಕಡಿಮೆ ಜನ ಆತನಿಗೋಸ್ಕರ ಬರುತ್ತಾರೆ. ಅರ್ಥವಾಯ್ತಾ? ಕೆಲವರೇನೋ ವರಗಳಿಗೋಸ್ಕರ ಬರುತ್ತಾರೆ, ಮತ್ತೆ ಕೆಲವರೇನೋ ವರಗಳನ್ನು ಕೊಡುವಂತಹ ದೇವರಿಗೋಸ್ಕರ ಆತನ ಸನ್ನಿಧಿಗೆ ಬರ್ತಾರೆ. ಈ ದಿನ ದೇವರ ಬಳಿಗೆ ನೀವು ಎದಕ್ಕಾಗಿ ಹೋಗ್ತೀರಿ? ವರಗಳಿಗೋಸ್ಕರವೋ ವರಗಳನ್ನು ಕೊಡುವಂತಹ ದೇವರಿಗೋಸ್ಕರ ಹೋಗ್ತೀರೋ? ವರಗಳನ್ನು ಕೊಡುವಂತಹ ದೇವರ ಬಳಿಗೆ ನೀವು ಹೋಗುವುದಾದರೆ ಹಾಗೆ ನೀವು ಹೋಗುವುದಕ್ಕೆ ಒಂದು ಅರ್ಥವಿರುತ್ತೆ. ಕೇವಲ ವರಗಳಿಗೋಸ್ಕರವೇ ನೀವು ದೇವರ ಬಳಿಗೆ ಹೋಗುವುದಾದರೆ ನಿಮ್ಮ ಆಲೋಚನೆಯ ವಿಧಾನ ಸರಿಯಾದದ್ದಲ್ಲ. ಕೆಲವೊಂದು ಜನ ದೇವರ ಸನ್ನಿಧಿಗೆ ತಮ್ಮ ಅವಶ್ಯಕತೆ ತೀರಿಸಿಕೊಳ್ಳಲು ಹೋಗ್ತಾರೆ. ಈ ಅವಶ್ಯಕತೆ ತೀರಿಸಿಕೊಳ್ಳುವಂತಹ ವ್ಯವಹಾರ ಇದೆಯಲ್ಲವೇ, ಇಲ್ಲವೇ ವ್ಯಕ್ತಿತ್ವ ಇದೆಯಲ್ಲವೇ, ಅದು ಒಳ್ಳೆ ವ್ಯಕ್ತಿತ್ವ ಅಲ್ಲ. ಕಾರಣವೇನೆಂದರೆ, ನೀವು ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕೋಸ್ಕರ ಹೋಗುವುದಾದರೆ ಆ ಅವಶ್ಯಕತೆ ತೀರಿ ಹೋದ ನಂತರ ಆ ವ್ಯಕ್ತಿಯೊಂದಿಗೆ ನಿಮಗಿನ್ನು ಯಾವ ಅವಶ್ಯಕತೆ ಇರೋದಿಲ್ಲ. ಅರ್ಥವಾಯ್ತಾ ನಿಮಗೆ? ಒಬ್ಬ ವ್ಯಕ್ತಿಯ ಬಳಿಗೆ ನೀವು ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳಲು ಹೋಗುವುದಾದರೆ ನಿಮ್ಮ ಅವಶ್ಯಕತೆ ತೀರಿ ಹೋದ ನಂತರ ಆ ವ್ಯಕ್ತಿಯೊಂದಿಗೆ ಇನ್ನು ನಿಮಗೆ ಸಂಬಂಧ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ಅವಶ್ಯಕತೆ ತೀರಿ ಹೋಯಿತು. ಸೊ ದೇವರ ಬಳಿಗೂ ಕೂಡ ನೀವು ಹೋಗುವಾಗ ಕೇವಲ ಅವಶ್ಯಕತೆ ತೀರಿಸಿಕೊಳ್ಳಲು ಮಾತ್ರ ನೀವು ಹೋಗುವುದಾದರೆ ಆ ಅವಶ್ಯಕತೆ ತೀರಿ ಹೋದ ನಂತರ ಇನ್ಮುಂದೆ ದೇವರ ಅವಶ್ಯಕತೆ ನಿಮಗಿರಲ್ಲ. ಆದರೆ ದೇವರ ಮಕ್ಕಳಾದ ನಾವು ಆತನ ಸನ್ನಿಧಿಗೆ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಅವಶ್ಯಕತೆಗಳನ್ನು ತೀರಿಸುವಂತಹ ದೇವರ ಸನ್ನಿಧಿಯನ್ನು ಅನುಭವಿಸುವುದಕ್ಕಾಗಿ, ಆತನನ್ನು ಘನಪಡಿಸುವುದಕ್ಕಾಗಿ, ಆತನಿಗೆ ಪ್ರಾರ್ಥಿಸುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿ, ಆತನ ಮೇಲೆ ನಮಗಿರುವಂತಹ ನಂಬಿಕೆಯನ್ನು, ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ನಾವು ದೇವರ ಸನ್ನಿಧಿಗೆ ಹೋಗಬೇಕೆಂಬ ಈ ವಿಷಯ ಮರೆಯಬೇಡಿ ಪ್ರಿಯರೇ. ಆ ದಿನ ಪೌಲನು ಮಾಡಿದ ಪ್ರಾರ್ಥನೆ ಎಂಥದೆಂದು ಒಮ್ಮೆ ನಾವು ನೋಡಿಕೊಳ್ಳೋಣ ಬನ್ನಿ. ಬೈಬಲನ್ನು ತೆರೆಯಿರಿ. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 7ನೆಯ ವಚನದಿಂದ ಓದುತ್ತಿದ್ದೇನೆ. ನಾನು ನೆಲಕ್ಕೆ ಬಿದ್ದೆನು. ಆಗ ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ನನಗೆ ಹೇಳಿದ ಒಂದು ಶಬ್ದವನ್ನು ಕೇಳಿದೆನು. ಅದಕ್ಕೆ ನಾನು, ಕರ್ತನೇ, ನೀನು ಯಾರು ಎಂದು ಕೇಳಲು ಆತನು, ನೀನು ಹಿಂಸೆಪಡಿಸುವ ನಜರೇತಿನ ಯೇಸುವೇ ನಾನು ಎಂದು ನನಗೇ ಹೇಳಿದನು. 10ನೆಯ ವಚನ. ಆಗ ನಾನು, ಕರ್ತನೇ, ನಾನೇನು ಮಾಡಬೇಕು? ನನಗೇನ್ ಮಾಡನುತ್ತೀರಿ? ಎಂಥ ಅದ್ಭುತವಾದ ಪ್ರಾರ್ಥನೆ ನೋಡಿ. ನನಗೇನ್ ಮಾಡನುತ್ತೀರಿ? ನಾನೇನ್ ಮಾಡಬೇಕು ಹೇಳ್ರಿ? ಯಾವತ್ತೇ ಆಗಲಿ ಈ ಪ್ರಾರ್ಥನೆ ನಾವು ಮಾಡಿದ್ದೇವಾ? ಕರ್ತನ ಬಳಿಗೆ ಬಂದು, ಕರ್ತನೇ, ನನಗೇನ್ ಮಾಡನುತ್ತೀರಿ? ನಿಮಗೆ ನೆನಪಿದೆಯಾ? ಸಂಸೋನನ ತಾಯಿಗೂ ಸಂಸೋನನ ತಂದೆಯಾದ ಮನೋಹನಿಗೂ ಒಮ್ಮೆ ಮಕ್ಕಳೇ ಇರಲಿಲ್ಲ. ಬಹಳ ಕಾಲದಿಂದ ಮಕ್ಕಳೇ ಇರಲಿಲ್ಲ. ಅಂತಹ ಸಮಯದಲ್ಲಿ ದೇವರ ದೂತನು ಮನೋಹನ ಹೆಂಡತಿಗೆ ಪ್ರತ್ಯಕ್ಷನಾಗಿ, ನೀನು ಬಂಜೆಯಾಗಿದ್ದಿ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 2ನೆಯ ವಚನ. ಆ ಕಾಲದಲ್ಲಿ ಚೊರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ನೀನು ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೇರುವಿ. ಆದುದರಿಂದ ನೀನು ಜಾಗರೂಕತೆಯಿಂದಿರು. ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಅಪವಿತ್ರವಾದ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೇರುವ ಮಗನ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಅವನು ಫಿಲಿಷ್ಟಿಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸಲು ಪ್ರಾರಂಭಿಸುವನು ಎಂದು ಆಕೆಗೆ ಹೇಳಿದನು. ತರುವಾಯ ಆ ಸ್ತ್ರೀಯು ತನ್ನ ಗಂಡನ ಬಳಿಗೆ ಬಂದು, ಒಬ್ಬ ದೇವಪುರುಷನು ನನ್ನ ಹತ್ತಿರ ಬಂದಿದ್ದನು.
ಅವನ ರೂಪವು ದೇವದೂತನ ರೂಪದಂತಿದ್ದು ಭಯಂಕರನಾಗಿದ್ದನು. ಅವನು ಎಲ್ಲಿಂದ ಬಂದಿದ್ದನೆಂದು ನನಗೆ ಗೊತ್ತಿಲ್ಲ. ಅವನು ತನ್ನ ಹೆಸರು ಕೂಡ ನನಗೆ ಹೇಳಲಿಲ್ಲ. ಆದರೆ ನಿನಗೊಬ್ಬ ಮಗನನ್ನು ಕೊಡುತ್ತೇನೆ ಎಂದು ದೇವರು ನನಗೆ ಹೇಳಂದಿದ್ದಾರೆ ಎಂದು ಹೇಳಿ ಹೊರಟು ಹೋದ. 8ನೇ ವಚನ. ಆಗ ಮನೋಹನು ಯೆಹೋವನಿಗೆ, ಕರ್ತನೇ, ನೀನು ಕಳುಹಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಆ ಮಗುವಿಗೋಸ್ಕರ ನಾವು ಏನೇನು ಮಾಡಬೇಕು ಎಂಬುದನ್ನು ಬೋಧಿಸಲಿ. ನಾವೇನ್ ಮಾಡಬೇಕೆಂದು ನಮ್ಮನ್ನು ಬೋಧಿಸುವುದಕ್ಕಾಗಿ ಆ ದೂತನನ್ನು ಮತ್ತೊಮ್ಮೆ ಕಳುಹಿಸು. ಮಗನನ್ನು ಕೊಡ್ತೇನೆಂದು ಹೇಳಿದ್ದೀರಲ್ಲವೇ, ಬಹಳ ಸಂತೋಷ. ನಮಗೊಬ್ಬ ಮಗನನ್ನು ಕೊಡ್ಲಿಕ್ಕಿದ್ದೀರಿ. ಆ ಮಗನಿಗೆ ನಾವೇನ್ ಮಾಡಬೇಕು ಅಂದರೆ, ನಮ್ಮ ಭಾಷೆಯಲ್ಲಿ ಆ ಮಗನನ್ನು ನಾವು ಹೇಗೆ ಬೆಳೆಸಬೇಕು, ಆ ಮಗನನ್ನು ನಾವೇನ್ ಮಾಡಬೇಕು, ನನಗೇನ್ ಮಾಡನ್ನುತ್ತೀರಿ ಒಬ್ಬ ತಂದೆಯಾಗಿ. ಇದು ಅದ್ಭುತವಾದ ಪ್ರಾರ್ಥನೆಯಲ್ಲವೋ? ಮಗನನ್ನು ಕೊಡ್ತೇನೆ ಅನ್ನುತ್ತಾ ಇದ್ದೀರಿ, ಮತ್ತೆ ನನಗೇನ್ ಮಾಡನ್ನುತ್ತೀರಿ? ಒಬ್ಬ ತಂದೆಯಾಗಿ ನನ್ನ ಜವಾಬ್ದಾರಿಕೆ ಏನಾಗಿದೆ? ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿಕೆ ಏನಾಗಿದೆ? ಮಗನನ್ನು ಕೊಡ್ತೇನೆ ಅನ್ನುತ್ತಾ ಇದ್ದೀರಿ, ನಮಗೆ ಏನ್ ಮಾಡನ್ನುತ್ತೀರಿ? ಆ ಮಗನನ್ನು ನಮಗೇನ್ ಮಾಡನ್ನುತ್ತೀರಿ ಎಂದಾದರೂ ಹೀಗೆ ಪ್ರಾರ್ಥಿಸಿದ್ದೀರಾ? ಯಾವಾಗ ನೋಡಿದ್ರೂ ದೇವರ ಬಳಿಗೆ ಬಂದು, ದೇವರೇ, 2 ಹೆಣ್ಮಕ್ಕಳನ್ನು ಕೊಟ್ಟಿದ್ದೀರಿ, 1 ಗಂಡ್ಮಗುವನ್ನು ಕೊಡಿರಿ. ಯಾವಾಗ ನೋಡಿದ್ರೂ ಕೂಡ ಕೊಡಿರಿ ದೇವರೇ, ಇದನ್ನು ಮಾಡಿರಿ ದೇವರೇ, ಅದನ್ನು ಮಾಡಿರಿ ದೇವರೇ. ಉದ್ಯೋಗ ಕೊಟ್ಟಿದ್ದೀರಿ, ಆದರೆ ಪರ್ಮನೆಂಟ್ ಆಗ್ಲಿಲ್ಲ. ಉದ್ಯೋಗ ಪರ್ಮನೆಂಟ್ ಮಾಡಿರಿ ದೇವರೇ. ಪರ್ಮನೆಂಟ್ ಮಾಡ್ತಾರೆ ದೇವರೇ, ಪರ್ಮನೆಂಟ್ ಮಾಡಿದ್ದೀರಿ, ಆದರೆ ಪ್ರಮೋಷನ್ನೇ ಸಿಗ್ತಾ ಇಲ್ಲ. ಪ್ರಮೋಷನ್ ದಯಪಾಲಿಸು ದೇವರೇ. ನೋಡಿದ್ರಲ್ಲವೇ, ದೇವರು ನಿಮಗೆ ಏನೇ ಕೊಟ್ಟರು ಸಹ ಅದಾದ ನಂತರ ಮತ್ತೊಂದು ನಿಮಗೆ ಬೇಕಾಗ್ತದೆ. ಹಾಗೆ ನೀವು ದೇವರ ಸನ್ನಿಧಿಗೆ ಬಂದ ಪ್ರತಿ ಸಾರಿ ಇದನ್ನು ಮಾಡಿರಿ ದೇವರೇ, ಅದನ್ನು ಮಾಡಿರಿ ದೇವರೇ, ಹಾಗೆ ಕೊಡಿರಿ ದೇವರೇ, ಹೀಗೆ ಕೊಡಿರಿ ದೇವರೇ, ಅದನ್ನು ಕೊಡಿರಿ ದೇವರೇ, ಇದನ್ನು ಕೊಡಿರಿ ದೇವರೇ ಎಂದು ಇದನ್ನೇ ಕೇಳ್ತಾ ಇರ್ತೇವೆ. ಆದರೆ ಯಾವತ್ತೇ ಆಗಲಿ ದೇವರ ಸನ್ನಿಧಿಗೆ ಬಂದು, ದೇವರೇ, ನನಗೇನ್ ಮಾಡನ್ನುತ್ತೀರಿ ಎಂದು ಕೇಳಿದೀರಾ? ನನಗೊಂದು ಉದ್ಯೋಗ ಕೊಟ್ಟಿದ್ದೀರಿ, ಈ ಉದ್ಯೋಗದೊಂದಿಗೆ ಏನ್ ಮಾಡನ್ನುತ್ತೀರಿ? ಬರುವ ಸಂಬಳದೊಂದಿಗೆ ನನಗೇನ್ ಮಾಡನ್ನುತ್ತೀರಿ? ಒಂದು ಒಳ್ಳೆ ಮನೆ ಕೊಟ್ಟಿದ್ದೀರಿ, ಆ ಮನೆಯೊಂದಿಗೆ ಏನ್ ಮಾಡನ್ನುತ್ತೀರಿ? ಕಾರ್ ಕೊಟ್ಟಿದ್ದೀರಿ, ಆ ಕಾರ್ನೊಂದಿಗೆ ಏನ್ ಮಾಡನ್ನುತ್ತೀರಿ? ಹೊಲ ಕೊಟ್ಟಿದ್ದೀರಿ, ಇಲ್ಲವೇ ಸ್ಥಳ ಕೊಟ್ಟಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ ಅದನ್ನು? ನಿಮಗೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ. ನನಗೇನ್ ಮಾಡನ್ನುತ್ತೀರಿ? ಮಗನನ್ನು ಕೊಟ್ಟಿದ್ದೀರಿ, ಆ ಮಗನಿಗೆ ಏನ್ ಮಾಡನ್ನುತ್ತೀರಿ? ಮಗಳನ್ನು ಕೊಟ್ಟಿದ್ದೀರಿ, ಆ ಮಗಳಿಗೆ ಏನ್ ಮಾಡನ್ನುತ್ತೀರಿ? ನಿಮಗೋಸ್ಕರ ಏನ್ ಮಾಡನ್ನುತ್ತೀರಿ? ಯಾವತ್ತೇ ಆಗಲಿ ಪ್ರಾರ್ಥನೆ ಮಾಡಿದ್ದೀರಾ? ಮನೋಹನು ಪ್ರಾರ್ಥಿಸ್ತಿದ್ದಾನೆ, ಕರ್ತನೇ, ಮಗನನ್ನು ಕೊಡ್ತಾ ಇದ್ದೀರಲ್ಲವೇ, ಆ ಮಗನಿಗೆ ಏನ್ ಮಾಡನ್ನುತ್ತೀರಿ? ಸಹೋದರ ಸಹೋದರಿಯರೇ, ನಿಮಗೂ ಕೂಡ ದೇವರು, ನಿಮಗೂ ಕೂಡ ಒಬ್ಬ ಮಗನನ್ನು ಕೊಟ್ಟಿದ್ದಾರೋ, ಮಗಳನ್ನು ಕೊಟ್ಟಿದ್ದಾರೋ, ಮಕ್ಕಳನ್ನು ಕೊಟ್ಟಿದ್ದಾರೋ? ಯಾವತ್ತಾದ್ರೂ ಹೋಗಿ ಹೀಗೆ ಪ್ರಾರ್ಥಿಸಿದ್ದೀರಾ? ದೇವರೇ, ನನ್ನ ಮಕ್ಕಳಿಗೆ ಏನ್ ಮಾಡನ್ನುತ್ತೀರಿ? ಕಲೆಕ್ಟರ್ನನ್ನಾಗಿ ಮಾಡಂತೀರಾ? ಆಕ್ಟರ್ನನ್ನಾಗಿ ಮಾಡಂತೀರಾ? ಕಾಂಟ್ರಾಕ್ಟರ್ನನ್ನಾಗಿ ಮಾಡಂತೀರಾ ಎಂದು ಪ್ರಾರ್ಥಿಸಿದ್ದೀರೋ? ಇಲ್ಲವೇ ದೇವರೇ, ನನಗೆ ಕೊಟ್ಟ ಮಕ್ಕಳನ್ನು ಏನ್ ಮಾಡನ್ನುತ್ತೀರಿ? ಸೇವಕನನ್ನಾಗಿ ಮಾಡಂತೀರಾ? ಸುವಾರ್ತಿಕನನ್ನಾಗಿ ಮಾಡಂತೀರಾ? ಸಭಾಪಾಲಕನನ್ನಾಗಿ ಮಾಡಂತೀರಾ? ಸಂದೇಶಕನನ್ನಾಗಿ ಮಾಡಂತೀರಾ? ಏನ್ ಮಾಡನ್ನುತ್ತೀರಿ ಎಂದಾದರೂ ಕೇಳಿದ್ದೀರಾ ನೀವು? ಇದು ಉತ್ತಮವಾದ ಪ್ರಾರ್ಥನೆ, ಉನ್ನತವಾದ ಪ್ರಾರ್ಥನೆಯಾಗಿದೆ. ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡಬೇಕೆಂದು ಯಾವಾಗಲೂ ಯೋಚಿಸ್ತಾ ಇದ್ದೀರಿ. ಮಗನಿಗೇನೋ ಇಂಜಿನಿಯರ್ ಮಾಡಬೇಕು, ಮಗಳಿಗೇನೋ ಡಾಕ್ಟರ್ ಮಾಡಬೇಕು, ಅದೇನು ತಪ್ಪಲ್ಲ. ಯಾವಾಗ ನೋಡಿದ್ರೂ ಕೂಡ ನಿಮ್ಮ ಮಗನ ಕುರಿತು, ಮಗಳ ಕುರಿತು ನೀವೇನ್ ಮಾಡಬೇಕೆಂದು ಆಲೋಚಿಸುತ್ತಾ ಇದ್ದೀರಿ ಹೊರತು, ದೇವರು ಕೊಟ್ಟ ಮಕ್ಕಳ ವಿಷಯದಲ್ಲಿ ದೇವರು ಕೊಟ್ಟ ಆಲೋಚನೆ ಏನಾಗಿದೆ ಎಂಬುದಾಗಿ ಆಲೋಚಿಸಿ, ದೇವರೇ, ನೀವು ನನಗೆ ಕೊಟ್ಟ ಮಗಳಿಗೆ ಏನ್ ಮಾಡನ್ನುತ್ತೀರಿ? ನೀವು ನನಗೆ ಕೊಟ್ಟ ಮಗನಿಗೆ ಏನ್ ಮಾಡನ್ನುತ್ತೀರಿ ಎಂದು ಎಂದಾದರೂ ಪ್ರಾರ್ಥಿಸಿದ್ದೀರಾ? ನಾನಂತೂ ಸ್ಟೂಡೆಂಟ್ ಆಗಿರುವಾಗಲೇ ಹೀಗೆ ಪ್ರಾರ್ಥಿಸಿದೆ. ಯಾರಿಗೋಸ್ಕರ? ನನ್ನ ಮಕ್ಕಳಿಗೋಸ್ಕರ. ಇನ್ನು ಸ್ಟೂಡೆಂಟ್ ಆಗಿರುವಾಗಲೇ, 18-19 ವರ್ಷದವನಾಗಿದ್ದಾಗಲೇ ನಾನು ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದ್ದೇನೆ. ದೇವರೇ, ಏನ್ ಮಾಡ್ಲಿಕ್ಕಿದ್ದೀರಿ? ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಅದೇನೋ ದೇವರು ನನ್ನ ಮನಸ್ಸಿನೊಳಗೆ ಬಲವಾದಂತಹ ಆ ಒಂದು ಆಲೋಚನೆ ಇಟ್ಟಿದ್ರು. ಅದೇನೆಂದರೆ, 2 ಗಂಡ್ಮಕ್ಕಳನ್ನೇ ದೇವರು ಕೊಡ್ತಾರೆಂದು. ಸೊ ಅವಾಗಲೇ ನನಗೆ ಗೊತ್ತಿತ್ತು ಗಂಡ್ಮಕ್ಕಳನ್ನೇ ದೇವರು ಕೊಡ್ತಾರೆಂದು. ಹಾಗೆ ಗಂಡ್ಮಕ್ಕಳನ್ನು ದೇವರು ಕೊಡ್ತಾರೆಂದು ನನ್ನ ಮನಸ್ಸಿನೊಳಗೆ ಬಲವಾದ ನಿರ್ಧಾರ ಉಂಟಾದಾಗ ನಾನು ಪ್ರಾರ್ಥಿಸಿದೆ. 19 ವರ್ಷ ವಯಸ್ಸಿನಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಿನಲ್ಲಿ ಓದುತ್ತಿರುವಾಗ ಆ ದಿನಗಳಲ್ಲಿ ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದ್ದೇನೆ. ಗಂಡು ಮಕ್ಕಳನ್ನೇ ಕೊಡ್ತೇನೆಂದು ನನ್ನ ಮನಸ್ಸಿನಲ್ಲಿ ಬಲವಾದ ಆಲೋಚನೆ ಇಟ್ಟಿದ್ದೀರಿ, ಆ ಮಕ್ಕಳನ್ನು ನೀವೇನ್ ಮಾಡ್ಲಿಕ್ಕಿದ್ದೀರಿ ಅಂದಾಗ ದೇವರು ನನ್ನೊಂದಿಗೆ ತನ್ನ ವಾಕ್ಯದಿಂದ ಮಾತಾಡಿದ್ರು. ನಿನ್ನ ಮೇಲೆ ಇಟ್ಟಿರುವ ನನ್ನ ಆತ್ಮನನ್ನು, ನಿನ್ನ ಬಾಯಿಯಲ್ಲಿ ಇಟ್ಟಿರುವ ನನ್ನ ವಾಕ್ಯವನ್ನು ನಿನ್ನ ಮಕ್ಕಳ ಮೇಲೆಯೂ ಮಕ್ಕಳ ಮಕ್ಕಳ ಮೇಲೆಯೂ ನಾನು ಇಡುವೆನು ಎಂದು ದೇವರು ನನಗೆ ಮಾತು ಕೊಟ್ರು.
ಆ ದಿನವೇ ನಾನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು. ಅದೇನೆಂದರೆ, ಯಾವ ಆತ್ಮನನ್ನು ನಾನು ನಿನ್ನ ಮೇಲಿಟ್ಟಿದ್ದೇನೋ ಅದೇ ನನ್ನ ಆತ್ಮನನ್ನು ನಿನ್ನ ಮಕ್ಕಳ ಮೇಲೆಯೂ ಇಡ್ಲಿಕ್ಕಿದ್ದೇನೆ ಎಂದು. ಯಾವ ವಾಕ್ಯವನ್ನು ನಿನ್ನ ಬಾಯಿಯಲ್ಲಿ ಇಟ್ಟಿದ್ದೇನೋ ಅದೇ ವಾಕ್ಯವನ್ನು ಅವರ ಬಾಯಿಯಲ್ಲಿಯೂ, ಅಂದರೆ ನಿನ್ನ ಸಂತತಿಯ ಮೇಲೆಯೂ ನಾನು ಇಡುವೆನು ಎಂದು ದೇವರು ನನಗೆ ಮಾತು ಕೊಟ್ಟರು. ಹಾಗಾಗಿ ಅವಾಗಲೇ ನನಗೆ ಒಂದು ನಿಖರತೆ ದೊರಕಿತ್ತು. ಅದೇನೆಂದರೆ, ನನ್ನ ಮಕ್ಕಳು ಕಲೆಕ್ಟರ್, ಡಾಕ್ಟರ್, ಆಕ್ಟರ್ಗಳೆಲ್ಲ ಆಗಬೇಕಾದದ್ದು, ನನ್ನ ಮಕ್ಕಳು ಆಗಬೇಕಾದದ್ದು ದೇವರ ಸೇವಕರು. ಅವರು ಹುಟ್ಟುವುದಕ್ಕಿಂತ ಮುಂಚೆಯೇ ಅವರನ್ನು ದೇವರ ಸೇವೆಗೆ ಅರ್ಪಿಸಿ ಕೊಟ್ಟೆನು. ಹೇಳ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಾಗ ದೇವರನ್ನು ಬೇಡಿಕೊಂಡಿದ್ದೀರಾ? ನನಗೊಬ್ಬ ಮಗನನ್ನು ಕೊಟ್ಟಿದ್ದೀರಲ್ಲವೇ ದೇವರೇ, ಏನ್ ಮಾಡನ್ನುತ್ತೀರಿ? ಅವನಿಗೆ ಏನ್ ಮಾಡನ್ನುತ್ತೀರಿ? ಮಗಳನ್ನು ಕೊಟ್ಟಿದ್ದೀರಲ್ಲ ದೇವರೇ, ನನ್ನ ಮಗಳಿಗೆ ಏನ್ ಮಾಡನ್ನುತ್ತೀರಿ? ಸೌಲನಿಗೆ ದೇವರು ದರ್ಶಿಸಿದಾಗ ಸೌಲನು ಮೊಟ್ಟಮೊದಲು ಮಾಡಿದ ಪ್ರಾರ್ಥನೆ ಯಾವುದು ಗೊತ್ತಾ? ಕರ್ತನೇ, ನನಗೇನು ಮಾಡನ್ನುತ್ತೀರಿ? ಈ ದಿನ ಇದೇ ಪ್ರಾರ್ಥನೆ ನಾವು ಮಾಡುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರೂ ದೇವರಿಗೇ ನಾವು ಹೇಳ್ತೇವೆ, ದೇವರೇ ಇದನ್ನು ಮಾಡು, ಅದನ್ನು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಈ ಕಾರ್ಯ ಮಾಡು, ಆ ಕಾರ್ಯ ಮಾಡು ಎಂದು ಹೇಳುತ್ತಲೇ ಇರ್ತೇವೆ. ಆದರೆ ನಾವೇನ್ ಮಾಡ್ತಾ ಇದ್ದೇವೆ? ನನಗೇನ್ ಮಾಡನ್ನುತ್ತೀರಿ ಎಂದಾದ್ರೂ ಹೀಗೆ ಪ್ರಾರ್ಥಿಸಿದ್ದೀರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿರುವುದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ಬಿತ್ತಲ್ಪಟ್ಟ ವಾಕ್ಯ ವಿನಯದಿಂದ ಕೇಳಿ ವಿಶ್ವಾಸದೊಂದಿಗೆ ವಿಧೇಯರಾಗಿ ಈ ಸಮಯದಲ್ಲಿ ವಿಜ್ಞಾಪಿಸುವಂತಹ, ಭಿನ್ನವಿಸುವಂತಹ ಪ್ರತಿ ವಿಶ್ವಾಸಿಯನ್ನು ದರ್ಶಿಸಿ ದಿವ್ಯ ದಾನಗಳಿಂದ ತುಂಬಿಸಿರಿ. ಈ ದಿನವೇ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮ ಮಹತ್ ಕಾರ್ಯಗಳನ್ನು ನಡೆಸಿರಿ ದೇವರೇ. ಯಾವ ಬಾಧೆಯಲ್ಲಿದ್ದಾರೋ, ಯಾವ ಭಾರದಲ್ಲಿದ್ದಾರೋ, ಯಾವ ವ್ಯಾಧಿಯಲ್ಲಿದ್ದಾರೋ, ಯಾವ ವ್ಯಥೆಯಲ್ಲಿದ್ದಾರೋ ಎಂದು ಅವರು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ, ಕೇಳಿರಿ ದೇವರೇ. ಆ ದಿನ ಪೌಲನು ಮಾಡಿರುವ ಪ್ರಾರ್ಥನೆ ಕೇಳಿ ನಿಮ್ಮ ದೂತನನ್ನು ಕಳಿಸಿದಿರಲ್ಲವೇ? ಈ ದಿನ ನಿಮ್ಮ ಮಕ್ಕಳು ಮಾಡುವ ಪ್ರಾರ್ಥನೆ ಲಾಲಿಸಿ ನಿಮ್ಮ ದೂತನನ್ನು ಕಳಿಸಿಕೊಡಿರಿ. ಪ್ರತಿಯೊಬ್ಬರ ಹೃದಯವನ್ನು ಧೈರ್ಯಪಡಿಸಿ, ಪ್ರತಿಯೊಬ್ಬರ ಮನಸ್ಸನ್ನು ದೃಢಪಡಿಸಿ, ಅವರ ಜೀವಿತದಲ್ಲಿ ನೀವು ಮಾಡಲಿಕ್ಕಿರುವ ಮಹತ್ ಕಾರ್ಯಗಳನ್ನು ಅವರು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಬೇಕಾಗುವಂತಹ ನಂಬಿಕೆಯನ್ನು ಸಮೃದ್ಧಿಯಾಗಿ ಈ ದಿನ ಹೊಂದಿಕೊಂಡು ನೀವು ಮಾಡಲಿಕ್ಕಿರುವ ಪ್ರತಿ ಮಹತ್ ಕಾರ್ಯವನ್ನು ಕಣ್ಣಾರೆ ನೋಡುವ ಮಹಾಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು, ಅಂತಹ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kukatpalli, Hyderabad 72.